ರಂಗೇರಿದ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣಾ ಫೈಟು. ಕಿತ್ತೂರಿನಲ್ಲಿ ಕುತೂಹಲ ಕೆರಳಿಸಿದ ಪ್ರತಿಷ್ಠಿತ ಮನೆತನದ ರಾಜಕೀಯ. ಕಿತ್ತೂರಿನಲ್ಲಿ ರಾಜಕೀಯ ಬದ್ಧವೈರಿ ಕುಟುಂಬಗಳ ಮಧ್ಯ ಕಾದಾಟ. ಪ್ರತಿಷ್ಠಿತ ಇನಾಮದಾರ ಪಾಟೀಲ್ ಕುಟುಂಬದ ಮಧ್ಯ ಜಿದ್ದಿ. ತಲಾ 15 ಮತಗಳ ಸಮಬಲವನ್ನು ಹೊಂದಿರುವಂತೆ ಇಬ್ಬರೂ ಅಭ್ಯರ್ಥಿಗಳು. ಯಾರೇ ಗೆಲ್ಲಬೇಕಾದ್ರೂ ಕ್ರಾಸ್ ಮತದಾನ ಒಂದೇ ದಾರಿ. ಎರಡು ಕಡೆನೂ 15 ಮತಗಳಿದೆ, ಸಮಬಲ 15 ಇದೆ. ಈ ಗೆಲ್ಲಬೇಕು ಅಂತಂದ್ರೆ ಯಾವ್ದಾದ್ರೂ ಕ್ರಾಸ್ ಮತದಾನ ಆಗ್ಲೇಬೇಕು, ಅಡ್ಡ ಮತದಾನ ಆಗ್ಬೇಕು. ಯಾರು ಒಬ್ರು ಈ ಕಡೆ ಜಂಪ್ ಆಗ್ಬೇಕು, ಇಲ್ಲ ಯಾರಾದ್ರೂ ಒಬ್ರು ಆ ಕಡೆ ಜಂಪ್ ಆಗ್ಬೇಕು. ಸೊ ಕಸರತ್ತು ನಡೀತಾ ಇದೆ, ಮಸಲತ್ತು ನಡೀತಾ ಇದೆ. ನೀವು ನಮ್ಮ ಕಡೆ ಬನ್ನಿ, ಅದು ಇದು ಇನ್ನೊಂದು ಮತ್ತೊಂದು ಆಫರು ಇನ್ನೊಂದು ಎಲ್ಲ ನಡೀತಾ ಇದೆ. ಬಟ್ ಇಲ್ಲೂ ಏನು ಸಮಸ್ಯೆ ಅಂತಂದ್ರೆ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಬಿಟ್ಟಿದ್ದಾರೆ ಎರಡು ಬದ್ಧ ವೈರಿ ಕುಟುಂಬಗಳು. ನಾವು ಗೆಲ್ಲೇಬೇಕು ಅಂತ ಹಟ್ಟಕ್ಕೆ ಬಿದ್ದಿರೋದು ಎರಡೂ ಕಡೆಯಿಂದಲೂ ಕೂಡ. ಸೊ ಆ ಕಾರಣಕ್ಕಾಗಿ ಈ ಡಿಸಿಸಿ ಬ್ಯಾಂಕ್ ಚುನಾವಣೆ ಫೈಟ್ ಅನ್ನೋದು ತೀವ್ರ ಕುತೂಹಲ ಕಾರಣ ಆಗ್ತಾ ಇರೋದು. ಪ್ರತಿಷ್ಠಿತ ಮನೆತನದ ರಾಜಕೀಯ, ಪ್ರತಿಷ್ಠಿತ ಇನಾಮದಾರ ಮತ್ತು ಪಾಟೀಲ್ ಕುಟುಂಬ ಇವೆರಡರ ಮಧ್ಯ ಜಿದ್ದಿ ಇದೆ. ಬಟ್ ಸಮಸ್ಯೆ ಏನು ಅಂತಂದ್ರೆ ತಲಾ 15 ಮತಗಳ ಸಮಬಲ 15 ಇದೆ. ಈಗ ಎಲೆಕ್ಷನ್ನು ಅಂತ ಬಂದ್ಮೇಲೆ ಯಾರು ಒಬ್ರಿಗಾರು ಒಂದಾರು ಓಟ್ ಜಾಸ್ತಿ ಬರಬೇಕು. ಹಂಗಾಗಬೇಕು ಅಂತಂದರೆ ಅಡ್ಡ ಮತದಾನ ಆಗಬೇಕು, ಯಾರಾದರೂ ಕ್ರಾಸ್ ಮತದಾನ ಮಾಡಬೇಕು, ಯಾರಾದ್ರೂ ಒಬ್ರು ಜಂಪ್ ಆಗಬೇಕು. ಯಾವ ಕಡೆಯಿಂದ ಆಗ್ತಾರೆ, ಯಾರನ್ನು ಮಾಡ್ತಾರೆ, ಯಾರು ಸಕ್ಸಸ್ ಆಗ್ತಾರೆ ಇದರಲ್ಲಿ ಅನ್ನೋದು ಈಗಿರುವಂಥ ಪ್ರಶ್ನೆ. ಹಾಗಾಗಿ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಕಾರಣವಾಗಿದೆ. ಎಲ್ಲರ ಚಿತ್ತವು ಇದೀಗ ಈ ಎರಡೂ ಕುಟುಂಬದ ಮೇಲೆ ಇದೆ. ಯಾರ ಸ್ಟ್ರಾಟಜಿ ವರ್ಕೌಟ್ ಆಗುತ್ತೆ, ಯಾರ ಕಡೆಯಿಂದ ಸೆಳೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ ಅಂತ ನೋಡಿ. ಈ ಸಂದರ್ಭದಲ್ಲಿ ಬಹಳ ಆಫರ್ಸ್ಗಳನ್ನು ಕೊಡ್ತಾರೆ. ಆದರೆ ಆ ಮಾತನ್ನು ಕೇಳಿ ಆ ಒಂದು ಮಾತಿಗೆ ಕಟ್ಟುಬಿದ್ದು ಯಾರು ಈ ಕಡೆ ಜಂಪ್ ಆಗ್ತಾರೆ, ಯಾರು ಆ ಕಡೆ ಜಂಪ್ ಆಗ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಬ್ಬರು ಗೆಲ್ಲೇಬೇಕು ಅಂತಂದರೆ ಅಡ್ಡ ಮತದಾನ ಬಿಟ್ಟು ಇನ್ನೇನು ಮಾಡೋಂಗಿಲ್ಲ ಇಲ್ಲಿ. ಹಾಗಾಗಿ ಇಲ್ಲಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಯಾರು ಗೆಲ್ತಾರೆ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ. ತೀವ್ರ ಕುತೂಹಲ ಕೆರಳಿಸಿದ ಕಿತ್ತೂರು ನಿರ್ದೇಶಕ ಸ್ಥಾನದ ಚುನಾವಣೆ. ಜಾರಕಿಹೊಳಿ ಬ್ರದರ್ಸ್ ಬಣದಿಂದ ವಿಕ್ರಮ್ ಇನಾಮದಾರ ಸ್ಪರ್ಧೆ. ಮಾಜಿ ಸಚಿವ ಡಿಬಿ ಇನಾಮದಾರ ಪುತ್ರ ವಿಕ್ರಮ್. ಮತ್ತೊಂದು ಕಡೆಯಲ್ಲಿ ಸತೀಶ್ ಜಾರಕಿಹೊಳಿ ಬಣದಿಂದ ನಾನಾ ಸಾಹೇಬ್ ಕೂಡ ಸ್ಪರ್ಧೆ ಮಾಡಿದರು. ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಸಹೋದರ ನಾನಾ ಸಾಹೇಬ್. ಕಿತ್ತೂರು ತಾಲೂಕಿನ ನಿರ್ದೇಶಕ ಸ್ಥಾನಕ್ಕೆ 30 ಜನ ಮತದಾರರಿಗೆ ಅವಕಾಶ ಇದೆ. ವಿಕ್ರಮ್ ಪರ 15 ಮತದಾರರು, ನಾನಾ ಸಾಹೇಬ್ ಪರ 14 ಮತದಾರರು. ನಾನಾ ಸಾಹೇಬ್ ಪರ ಬಿದ್ದ ಅನರ್ಹಗೊಂಡಿದ್ದ ಓರ್ವ ಮತದಾರ. ಅನರ್ಹಗೊಂಡಿದ್ದ ಮತದಾರನಿಗೂ ಮತ ಹಾಕುವುದಕ್ಕೆ ಹೈಕೋರ್ಟ್ ಒಪ್ಪಿಗೆ. ಹೀಗಾಗಿ ಸದ್ಯ ಎರಡೂ ಬಣದಲ್ಲಿ 15 ಮತದಾರರ ಸಂಖ್ಯಾಬಲವಿದೆ. ಹೈಕೋರ್ಟ್ ಆದೇಶದ ಬಳಿಕ ಅನರ್ಹಗೊಂಡಿದ್ದ ಒಂದು ಮತದ ಎಣಿಕೆ. ಆದೇಶ ಬರೋವರೆಗೂ ಮುಚ್ಚಿದ ಲಕೋಟಿಯಲ್ಲಿ ಇರುವಂತ ಮತ. ಅಕ್ಟೋಬರ್ 19ರಂದು ನಡೆಯುವಂತ ಉಳಿದ 29 ಮತಗಳ ಎಣಿಕೆ. ಇದರಲ್ಲಿ ಒಂದೇ ಮತದಿಂದ ಯಾರೇ ಗೆದ್ರೂ ಫಲಿತಾಂಶ ಘೋಷಣೆ ಆಗಲ್ಲ. ಒಂದಕ್ಕಿಂತ ಹೆಚ್ಚಿನ ಮತಗಳು ಗೆದ್ರೆ ಅಕ್ಟೋಬರ್ 19ರಂದೇ ಫಲಿತಾಂಶ ಘೋಷಣೆ ಆಗತ್ತೆ. ಆಗೋದನ್ನ ಅದ 100%. ಈಗ ಯಾರನ್ನು ಏನು ತಡ್ಯಾಕೆ ಬರೋದಿಲ್ಲ. ನಮ್ಮವ್ರು ನಾವು ಒಯ್ಬೋದು, ಅವ್ರವ್ರು ನಾ ತರ್ಬೋದು. ಅವತ್ತು ಏನು ಆಕತ್ತೆ ಹಾಂ. ಮತ್ತು ಇದು ಯುದ್ಧಪ್ಪ, ಇದು ರಾಜಕಾರಣ ಮಾಡಬೇಕ. ಮತ್ತು ಒಮ್ಮೆ ವೈರಿಗಳು ಬಿಟ್ಟರೆ ಮತ್ತು ಹಂಗೆ ಇದ್ರ ಬದ್ರ ಹೋಗಿಬಿಡೋದು. ಅದು ಎಲ್ಲಿ ಮಟ್ಟ ಹೋಗ್ತೈತಿ. ಬಿಟ್ಕೊಡೋದಲ್ಲ, ಅವರು ದೇಲ್ ಬಿ ದಿ ಡಿಸೈಡರ್ಸ್ ಅಲ್ಲ. ನಾವು ಬಿಟ್ಕೊಡ್ಬಾರ್ದಂತೇವು. ವೋಟರ್ಸ್ ಆರ್ ಡಿಸೈಡರ್ಸ್. ಎಸ್ ಡೆಫಿನೆಟ್. ನಾವು ಬಣ ಅನ್ನೋಕ್ಕಿಂತ ನಾ ಡಿಸೈಡ್ ಮಾಡಿದ್ನಿ, ನಮಗೆ ಲೀಡರ್ ಒಬ್ಬರು ಅದಾರ. ಯಾವ ಬಣ ಈ ಬಣ ಅನ್ನೋದೆಲ್ಲ ನಾವು ಸತೀಶ್ ಅಣ್ಣ ನಂಬಲ್ಲಿರೋ ಗೊತ್ತಾಯ್ತು. ನೋಡಂತಾರೆ 19 ಗೆಲ್ತವೋ ಅದೇನು
ಮಾತೇನು ಜಾರಕಿಹೊಳಿ ಹೇಳ್ತಾರೆ ಸರ್, ನಮ್ಮ ಕಡೆ ಗೆಲ್ತಾರೆ. ಅದೇ ಆ ವಿಚಾರ ಮಾತಾಡೋದು ಬೇಡ ಅಂತ ಹೇಳ್ತೀನಿ, ಮತ್ತು ಪದೇ ಪದೇ ಅದನ್ನು ಕೇಳ್ತೀನಿ. ಚುನಾವಣೆ ತಯಾರಿ ಚುನಾವಣೆ ಆಗಿಟ್ಟಿದ್ದು ಎಲ್ಲ ಹಂಗೆ ಐತೆ, ಹಂಗೆ ತಯಾರಿ ಐತಿ. ಡಿಸಿಸ್ ಬ್ಯಾಂಕ್ನಲ್ಲಿ ಗೆಲ್ಲಲೇಬೇಕಂತೇಳಿ ರೆಸಾರ್ಟ್ ರಾಜಕಾರಣ ಶುರುವಾಗಿದೆ. ನಿಮ್ಮ ಅಭ್ಯರ್ಥಿಗಳು ಎಲ್ಲರೂ ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ. ಎಲ್ಲ ನಮ್ಮವರು ಯಾರಿಲ್ಲ, ಅವ್ರವ್ರು ಯಾರಿಲ್ಲ. ಅವರು ಹೊರಗದಾರ, ನಮ್ಮವರು ಹೊರಗದ. ಒಂದು ಮ್ಯಾಟ್ರ್ ನಮ್ಮ ಕ್ಷೇತ್ರದ ಐತಿ, ಇವತ್ತೈತಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಲೆವೆನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಧರ್, ಒಂದ್ ಕಡೆಯಲ್ಲಿ ಇನಾಮದಾರ ಕುಟುಂಬ, ಇನ್ನೊಂದು ಕಡೆಯಲ್ಲಿ ಪಾಟೀಲ್ ಕುಟುಂಬ. ಸೊ ಎರಡರ ನಡುವೆನೂ ಕೂಡ ಜಿದ್ದಾಜಿದ್ದಿದೆ. ಬಟ್ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ, ಎರಡೂ ಕಡೆನೂ ಸಮಬಲ ಇದೆ ಅನ್ನೋದು. ಸೊ ಏನು ಸ್ಟ್ರಾಟಜಿ ಮಾಡ್ತಿದ್ದಾರೆ, ಏನು ಲೆಕ್ಕಾಚಾರ ಇದೆ, ಯಾರ ಸಾಮರ್ಥ್ಯ ಮೇಲ್ಗೈ ಆಗಬಹುದಾದ ಸಾಧ್ಯತೆ ಇದೆ? ನೀತಿ ಬೆಳಗಾವಿ DCC ಬ್ಯಾಂಕ್ ಚುನಾವಣೆ ಕಾವು ಮತ್ತಷ್ಟು ರಂಗೇರಿದೆ ಅಂತ ಹೇಳ್ಬೋದು. ಇದೇ 19ನೇ ತಾರೀಕು ಏನು DCC ಬ್ಯಾಂಕ್ನ 7 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಅದರಲ್ಲೂ ಕೂಡ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನಲ್ಲಿರ್ತಕ್ಕಂಥ DCC ಬ್ಯಾಂಕ್ ನಿರ್ದೇಶಕ ಸ್ಥಾನ ಚುನಾವಣೆ ಏನಿದೆ ಅದು ಸಾಕಷ್ಟು ಜಿದ್ದಾಜಿದ್ದಿನಿಂದ ಕೂಡಿರ್ತಕ್ಕಂಥದ್ದು. ಎರಡು ರಾಜಕೀಯ ಕುಟುಂಬಗಳ ಮಧ್ಯೆ ಏನು ಬದ್ಧ ವೈರಿಗಳ ಕುಟುಂಬಗಳಿದ್ದಾವೆ, ಎರಡು ಕುಟುಂಬಗಳ ಮಧ್ಯೆ ಇದು ಪ್ರತಿಷ್ಠಿತ ಕಣವಾಗಿದೆ. ಯಾಕಂದರೆ ಕಿತ್ತೂರಿನಿಂದ ಏನು ಹಾಲಿ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಸಹೋದರಾದಂಥ ನಾನಾ ಸಾಹೇಬ್ ಪಾಟೀಲ್ ಸ್ಪರ್ಧೆ ಮಾಡಿದರೆ ಅತ್ತ ಏನು ಬಾಲಚಂದ್ರ ಜಾರಕಿಹೊಳಿ ಬಣದಿಂದ ಪ್ರಮುಖವಾಗಿ ಮಾಜಿ ಸಚಿವ ದಿವಂಗತ DB ಇನಾಮದಾರ್ ಪುತ್ರ ವಿಕ್ರಮ್ ಇನಾಮದಾರ್ ಸ್ಪರ್ಧೆ ಮಾಡಿದ್ದಾರೆ. ಒಟ್ಟು ಕಿತ್ತೂರಿನಲ್ಲಿ 34 ಏನು ಮತಗಳಿದ್ದವು, ಅದರಲ್ಲಿ 4 ಮತಗಳನ್ನು ಅದರಲ್ಲಿ 33 ಮತಗಳಿದ್ದವು, ಅದರಲ್ಲಿ 4 ಮತಗಳನ್ನು ಇನ್ನು ಪ್ರಮುಖವಾಗಿ ಅನರ್ಹಗೊಳಿಸುವ ಕೆಲಸವನ್ನು ಚುನಾವಣಾ ಅಧಿಕಾರಿಗಳು ಮಾಡುತ್ತಾರೆ. 29 ಮತಗಳು ಮಾತ್ರ ಇರುತ್ತೆ. ಆದರೆ ಒಂದು ಮತದ ವಿಚಾರವಾಗಿ ಏನು ಬಾಬಾ ಸಾಹೇಬ್ ಪಾಟೀಲ್ ಬಣ ಏನಿದೆ ಅದು ಹೈಕೋರ್ಟ್ ಮೆಟ್ಟಲಿರುತ್ತೆ. ಈಗ ಹೈಕೋರ್ಟ್ಗೆ ಏನಂದರೆ ಪ್ರಮುಖವಾಗಿ ಒಂದು ಮತವನ್ನು ಮತದಾನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇಲ್ಲಿ ಭಾಳ ಪ್ರಮುಖವಾದಂಥ ಅಂಶ ಅಂದರೆ ನೀತಿ, ಈಗಾಗಲೇ ಏನು ಬಾಬಾ ಸಾಹೇಬ್ ಪಾಟೀಲ್ ಪರ 14 ಜನ ಇದ್ದರು. ಈಗ ಒಂದು ಮತ ಏನಿದೆ ಆ ಮತಕ್ಕೆ ಮತದಾನ ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದು 15 ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಏನು ಬಾಲಚಂದ್ರ ಜಾರಕಿಹೊಳಿ ಬಣದಲ್ಲಿ ಗುರುತಿಸ್ಕೊಂಡಂಥ ವಿಕ್ರಮ್ ಇನಾಮದಾರ್ ಪರವಾಗಿ 15 ಮತಗಳಿದ್ದಾವೆ. ಅಂದರೆ ಸ್ವತಃ ಏನಂದರೆ ಇಲ್ಲಿ ಸಮಬಲ ಆಗಿರ್ತಕ್ಕಂಥದ್ದು. ಇಲ್ಲಿ ಪಾಟೀಲ್ ಕುಟುಂಬ ಆಗಿರ್ಬೋದು ಮತ್ತು ಇನಾಮದಾರ್ ಕುಟುಂಬದ ಏನು ಬಲ ನೋಡೋದಾದರೆ ಇವು ಎರಡು ಕಡೆ ಈಗ 15 ಮತಗಳಾಗಿರ್ತಕ್ಕಂಥದ್ದು. ಇಲ್ಲಿ ಒಂದು ಅಂಶ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಅಂದರೆ ಅಕ್ಟೋಬರ್ 19 ಮತದಾನ ಏನಿದೆ 30 ಜನರಿಗೆ ಮತದಾನ ಮಾಡೋದಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ. ಈ ಒಂದು ಮತ ಎಣಿಕೆ ಕೂಡ ಅವತ್ತು ನಡೀತಿ. ಇಲ್ಲಿ ಒಂದು ಮತದ ಮಾತ್ರ ಎಣಿಕೆ ಆಗೋದಿಲ್ಲ. ಯಾವುದು ಕೋರ್ಟ್ನಿಂದ ಮತದಾನ ಮಾಡೋದಕ್ಕೆ ಅವಕಾಶ ಕೊಡಲಾಗಿದೆಯೋ ಆ ಒಂದು ಮತದ ಎಣಿಕೆ ಮಾತ್ರ ನಡೆಯೋದಿಲ್ಲ. ಯಾಕಂದರೆ ಅದರ ತೀರ್ಪು ಇನ್ನೂ ಬರಬೇಕಾಗಿದೆ. ಹೀಗಾಗಿ 29 ಮತಗಳ ಮತ ಎಣಿಕೆ ನಡೀತಾ 29 ಮತಗಳಲ್ಲಿ ಯಾರಿಗೆ ಹೆಚ್ಚು ಮತಗಳು ಬೀಳುತ್ತೆ, ಒಂದು ವೇಳೆ ಏನಾದರೂ ಒಂದೇ ಒಂದು ಮತ ಹೆಚ್ಚು ಬಿದ್ದು ಯಾರಾದರೂ ಗೆಲುವು ಸಾಧಿಸಿದರೆ ಆ ಒಂದು ಫಲಿತಾಂಶವನ್ನು ಘೋಷಣೆ ಕೂಡ ಮಾಡೋದಿಲ್ಲ. ಅದೇ ಒಂದಕ್ಕಿಂತ ಹೆಚ್ಚಿನ ಮತಗಳು ಬಿದ್ದು ಏನಾದರೂ ಏನು ಪ್ರಮುಖ ವಿಕ್ರಮ್ ಇನಾಮದಾರ್ ಗೆದ್ದರೆ ಅವರ ಒಂದು ಗೆಲುವನ್ನು ಘೋಷಣೆ ಮಾಡಲಾಗುತ್ತೆ. ಅಥವಾ ಅದಕ್ಕಿಂತ ಹೆಚ್ಚಿನ ಮತಗಳು ಪ್ರಮುಖವಾಗಿ ಬಾಬಾ ಸಾಹೇಬ್ ಪಾಟೀಲ್ ಸಹೋದರ ಅಂತ ನಾನಾ ಸಾಹೇಬ್ ಪಾಟೀಲ್ ಬಿದ್ದರೆ ಅವರ ಗೆಲುವು ಅಂತ ಘೋಷಣೆ ಮಾಡಲಾಗುತ್ತೆ. ಯಾಕಂದರೆ ಒಂದೇ ಒಂದು ಮತದಾನ ತೀರ್ಮಾನ ಕೋರ್ಟ್ಲಿರೋದ್ರಿಂದ 2-3ಕ್ಕಿಂತ ಹೆಚ್ಚು ಮತಗಳನ್ನು ಪಡೆದು ಯಾರಾದರೂ ಗೆಲುವು ಸಾಧಿಸಿದರೆ ಅವರ ಗೆಲುವನ್ನು ಮಾತ್ರ ಘೋಷಣೆ ಮಾಡಲಾಗುತ್ತೆ ಅನ್ನೋಂಥ ಮಾಹಿತಿ ಈಗ ಚುನಾವಣಾಧಿಕಾರಿಗಳಿಂದ ಸಿಕ್ಕಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಒಂದಿಷ್ಟು ತೀವ್ರವಾದಂಥ ಕುತೂಹಲ ಕೆಳಿಸಿದೆ ಏನಂದರೆ ನೀತಿ, ಇಲ್ಲಿ ವಿಕ್ರಮ್ ಇನಾಮದಾರ್ ಬಾಲಚಂದ್ರ ಜಾರಕಿಹೊಳಿ ಬಣದಲ್ಲಿ ಗುರುತಿಸಿಕೊಂಡಿದೆ. ಮತ್ತೊಂದು ಕಡೆ ಏನು ಶಾಸಕ ಬಾಬಾ ಸಾಹೇಬ್ ಪಾಟೀಲಿಂದ ಸತೀಶ್ ಜಾರಕಿಹೊಳಿ ಆಪ್ತರಾಗಿ ಗುರುತಿಸಿಕೊಂಡಿದ್ದಾರೆ. ಆದರೆ ಇಲ್ಲಿ ಇನಾಮದಾರ್ ಮತ್ತು ಪಾಟೀಲ್ ಕುಟುಂಬಗಳ ಮಧ್ಯೆ ಕಳೆದ ವಿಧಾನಸಭಾ ಚುನಾವಣೆಯಿಂದಲೂ ಕೂಡ ಒಂದು ಏನು ರಾಜಕೀಯ ಒಂದು ವೈರತ್ವ ಬೆಳೆದಿರ್ತಕ್ಕಂಥದ್ದು. ಯಾಕಂದರೆ ಒಂದು ಕಾಲದಲ್ಲಿ DB ಇನಾಮದಾರ್ ಶಾಸಕರಾಗಿರ್ತಾರೆ. ಆಗ ಇದೇ ಶಾಸಕ ಬಾಬಾ ಸಾಹೇಬ್ ಪಾಟೀಲಿಂದ ಇಡೀ ಕ್ಷೇತ್ರವನ್ನು ನೋಡ್ಕೊಳ್ತಿರ್ತಾರೆ. ತದನಂತರ ಆ ಒಂದು ಕ್ಷೇತ್ರವನ್ನು ಹಳೇನಿಗೆ ಬಿಟ್ಟು ಕೊಡ್ತೀನಿ ಅನ್ನೋಂಥ ಮಾತನ್ನು ಕೊಟ್ಟಿರ್ತಾರೆ. ಆದರೆ ಹಳೇನಿಗೆ ಆ ಒಂದು ಕ್ಷೇತ್ರವನ್ನು ಬಿಟ್ಟು ಕೊಡೋದಿಲ್ಲ. ಆಗ ಬಾಬಾ ಸಾಹೇಬ್ ಪಾಟೀಲ್ ಇವರ ವಿರುದ್ಧ ಪಕ್ಷೇತರವಾಗಿ ಬಂಡಾಯ ಸ್ಪರ್ಧೆ ಮಾಡ್ತಾರೆ. ಅದರ ಪರಿಣಾಮವಾಗಿ ಸೋಲಾಗುತ್ತೆ. ತದನಂತರ ಕಳೆದ ಚುನಾವಣೆಯಲ್ಲಿ ಏನು BJPಯಿಂದ ಕಳೆದ ಚುನಾವಣೆಯಲ್ಲಿ ಕೂಡ ಬಾಬಾ ಸಾಹೇಬ್ ಪಾಟೀಲ್ ಕಾಂಗ್ರೆಸ್ ಸ್ಪರ್ಧೆ ಮಾಡಿದರೆ ಅತ್ತ BJPಯಿಂದ ಏನು ಪ್ರಮುಖವಾಗಿ ಹೇಳಬೇಕಂದ್ರೆ ಮಾಂತೇಶ್ ದೊಡ್ಡಗೌಡ ಕೂಡ ಸ್ಪರ್ಧೆ ಮಾಡ್ತಾರೆ. ಈ ಒಂದು ಚುನಾವಣೆಯಲ್ಲಿ ಇನಾಮದಾರ್ ಫ್ಯಾಮಿಲಿ ಏನಿದೆ ಅದು BJP ಪರವಾಗಿ ಒಂದು ಕೆಲಸವನ್ನು ಮಾಡುತ್ತೆ. ಅದು ಈ ಒಂದು ಚುನಾವಣೆಯಲ್ಲಿ ಬಾಬಾ ಸಾಹೇಬ್ ಪಾಟೀಲ್ ಗೆದ್ದು ಬರ್ತಾರೆ. ಸೊ ಅಲ್ಲಿಂದ ಹಿಡ್ಕೊಂಡು ಇಲ್ಲಿಯವರೆಗೂ ಕೂಡ ಒಂದು ಪ್ರತಿಯೊಂದು ಸ್ಥಳೀಯ ಒಂದು ಯಾವುದೇ ರೀತಿಯ ಚುನಾವಣೆ ನಡೆದರೂ ಕೂಡ ಅಲ್ಲಿ ಇನಾಮದಾರ್ ಮತ್ತು ಪಾಟೀಲ್ ಕುಟುಂಬ ಮಧ್ಯೆ ಜಿದ್ದಾಜಿದ್ದಿನ ಫೈಟ್ ಇರ್ತಕ್ಕಂಥದ್ದು. ಈಗಲೂ ಕೂಡ DCC ಬ್ಯಾಂಕ್ ಚುನಾವಣೆ ಗೆಲುವು ಏನಿದೆ ಅದು ಭಾಳ ಪ್ರತಿಷ್ಠೆಯಾಗಿದೆ ಎರಡೂ ಮನೆತನಕ್ಕೆ. ಹಾಗಾಗಿ ಇಬ್ಬರು ಕಡೆ ಈಗ ಮತಗಳ ಸಂಖ್ಯಾಬಲ ನೋಡೋದಾದರೆ ಸಮಬಲ ಇರ್ತಕ್ಕಂಥದ್ದು. ಇಲ್ಲಿ ಒಂದೇನೆಂದರೆ ಎರಡು ಅಂದರೆ
ಪಾಟೀಲ್ ಮತ್ತು ಇನಾಮದಾರ್ ಕುಟುಂಬಕ್ಕೆ ಒಂದು ಬಹಳ ಪ್ರಮುಖವಾದ ಕ್ರಾಸ್ ಮತದಾನದ ಒಂದು ಆತಂಕ ಈಗ ಮನೆ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಇಬ್ಬರಿಗೆ ಸಮವಾಗಿ 15 ಮತಗಳು ಬಿದ್ದರೆ ಆಗ ಯಾವ ರೀತಿ ಅಭ್ಯರ್ಥಿಯ ಏನು ಗೆಲುವನ್ನು ಘೋಷಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಚುನಾವಣಾಧಿಕಾರಿ ತೀರ್ಮಾನ ತೆಗೆದುಕೊಳ್ತಾರೆ. ಒಂದು ವೇಳೆ ಒಂದೇ ಒಂದು ಮತ ಏನಾದರೂ ಈ ಕಡೆ ಆ ಕಡೆ ಬಿದ್ದರೂ ಕೂಡ ಒಂದು ಚುನಾವಣೆ ಫಲಿತಾಂಶ ಏರುಪೇರಾಗುತ್ತೆ. ಹೀಗಾಗಿ ಈ ಒಂದು ಮತದಾನ ಸಂದರ್ಭದಲ್ಲಿ ಗೆಲುವನ್ನು ಏನು ಗಟ್ಟಿಗೊಳಿಸಬೇಕು, ಗೆಲುವನ್ನು ಏನು ನಿಶ್ಚಿತಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಎರಡೂ ಉಭಯ ಬಣದಿಂದ ಏನು ಮತದಾರರನ್ನು ಸೆಳೆಯುವಂಥ ಪ್ರಯತ್ನ ನಡೀತಾ ಇದೆ. ಹಾಗಾಗಿ ಕ್ರಾಸ್ ವೋಟಿಂಗ್ನ ಭಯ ಏನು ಪಾಟೀಲ್ ಮತ್ತು ಇನಾಮದಾರ್ ಕುಟುಂಬಕ್ಕೆ ಕೂಡ ಕಾಡ್ತಾ ಇದೆ. ಹಾಗಾಗಿ ಏನು ಎರಡೂ ಬಣಗಳದವರು ತಮ್ಮ ಪರವಾಗಿರ್ತಕ್ಕಂಥ ಮತದಾರರನ್ನು ಗೌಪ್ಯ ಸ್ಥಳದಲ್ಲಿ ಇಟ್ಟಿರ್ತಕ್ಕಂಥದ್ದು, ಕೆಲವರನ್ನು ಪ್ರವಾಸಕ್ಕೆ ಕಳಿಸಿಕೊಟ್ಟಿರ್ತಕ್ಕಂಥದ್ದು, ಯಾರ ಕುಟುಂಬದವ್ರ ಕೈಗೂ ಕೂಡ ಸಿಗದಂತೆ ಒಂದು ನೋಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಣ್ಣಲ್ಲಿ ಕಣ್ಣಿಟ್ಟು ಒಂದು ಮತದಾರರನ್ನು ಕಾಯುವಂಥ ಕೆಲಸವನ್ನು ಇಲ್ಲಿ ಆಗ್ತಿರ್ತಕ್ಕಂಥದ್ದು. ಇನ್ನೂ ಏನಂದರೆ ಇನ್ನೆರಡು ದಿನಗಳಲ್ಲಿ ಏನು ಚುನಾವಣೆ ನಡೆಯುತ್ತೆ. ಹಾಗಾಗಿ ಈಗ ಕಿತ್ತೂರು ವಿಧಾನಸಭಾ ಮತಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಅನ್ನೋದೇ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಪಾಟೀಲ್ ಮತ್ತು ಇನಾಮದಾರ್ ಕುಟುಂಬದ ಮಧ್ಯೆ ಏನು ಪ್ರತಿಷ್ಠಿತ ರಾಜಕೀಯ ಏನಿದೆ, ಆ ರಾಜಕೀಯ ಈಗ DCC ಬ್ಯಾಂಕ್ ಚುನಾವಣೆಯಲ್ಲಿ ಕೂಡ ಸಾಕಷ್ಟು ತಾರ್ಕಕ್ಕೆ ಏರಿರ್ತಕ್ಕಂಥದ್ದು ಮಾತ್ರ ಇಲ್ಲಿ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು. ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮ ಡೀಟೇಲ್ಸ್ಗಾಗಿ.